3 ಪಪಾಯ ಕತೆ. ನಾನು ನಮ್ಮ ಅಪ್ಪನಿಗೆ ಪಪಾಯ ಬೇಕಿತ್ತು, ಏನೋ ಒಂದು ರೆಸಿಪಿ ಟ್ರೈ ಮಾಡೋದಕ್ಕೆ ಅಂತ ಹೇಳಿದ್ದೆ. ಪಪಾಯ ತಂದು ಕೊಟ್ಟರು. ಓಕೆ, ಆವಾಗಲೂ 3 ತಂದಿದ್ರು. ಮಾಡಿದ್ವಿ, ತಿಂದ್ವಿ, ಎಲ್ಲ ಆಯಿತು. ಮತ್ತೆ ನೋಡ್ತಾ ಇದ್ದೀನಿ, ಮತ್ತೆ 3 ಪಪಾಯ ಆಯಿತು. ನೆನ್ನೆಗೆ ಮುಗೀತು ಆ 3 ಪಪಾಯ. ಐ ವಾಸ್ ವೆರಿ ಹ್ಯಾಪಿ. ಅಪ್ಪ ಸತ್ಯ ಮುಗೀತಲ್ಲಪ್ಪ, ಇನ್ನು ನಮ್ಮಪ್ಪ ಪಪಾಯ ತಿನ್ನು ಅಂತ ಹೇಳಿ. ಇವತ್ತು ಬೆಳಗ್ಗೆ ಬಂದು ನೋಡ್ತಾ ಇದ್ದೀನಿ, ಮತ್ತೆ 3 ಪಪಾಯ ರೆಡಿ ಇದೆ. ನಂಗೆ ಗೊತ್ತಿಲ್ಲ ಏನು ಹೇಳೋದು ಅಂತ. ಏನಕ್ಕೆ ಅಷ್ಟೊಂದು ಪಪಾಯ ತಂದಿದ್ದು? ಪಪ್ಪಾಯ ತಿನ್ನಕ್ಕೆ ಅಲ್ಲ, ಒಂದ್ಸತಿ ಒಂದಿನ ಹೇಳಿದ್ರೆ ಖಾಲಿ ಆದಂಗೆ ಮತ್ತೆ ಮತ್ತೆ ಏನಕ್ಕೆ ತರದ್ ನೀನು? ಪಪ್ಪಾಯ ತಿನ್ಬೇಕು ಅಂತೇಳಿ ತಂದಿರೋದು, ನಿನಗೆ ಬೇಕು ಅಂತ ಹೇಳ್ದಲ್ಲ. ಎಲ್ಲ ಮಕ್ಕಳು ತಂದಿಲ್ಲ ಅಂತ ಗಲಾಟೆ ಮಾಡಿದ್ರೆ ನೀನು ಯಾಕೆ ತಂದೆ ಅಂತೇಳಿ ಗಲಾಟೆ ಮಾಡ್ತಿದ್ಯಾ? ಏನು ಹೇಳೋಣ, ಬಂದಿರೋ ಪ್ರೀತಿ ತೋರಿಸೋದು ಹೆಂಗೆ ಅಂದರೆ ಈ ಥರ ಯಾವ್ದಾದ್ರು ಒಂದು ಫ್ರೂಟ್ ಹೇಳಿರ್ತೀವಿ ಅಂದ್ಕೊಳ್ಳಿ, ಅದು ಖಾಲಿ ಆದಾಗ ಸಾಕು ಅಂತ ಅನಿಸಿರುತ್ತೆ ನಮಗೆ. ಅದು ತರ್ತಾರೆ ತಿಂದು ಸಾಕಾಗೋಗ್ಬೇಕು. ನಾನು ಮಾವಿನ ಹಣ್ಣಾದರೂ ಹೇಳಿದ್ದಿದ್ರೆ ಆಗೋಗಿರೋದು. ಈ ಪಪ್ಪಾಯ